ರೇಷ್ಮೆವರಿಗೆ ಸ್ವಾಗತ. ರೇಷ್ಮೆವರೇ, ಈಗ ಹೈದರಾಬಾದ್ ಕರ್ನಾಟಕ ವಿಚಾರ ಬಂದಾಗ ನಾವು ನಿಜಾಮನ್ ಬಹಳ ಎಲ್ಲರೂ ಬೈತೀವಿ. ರಜಾಕರ್ ವಿರುದ್ಧ ಹೋರಾಟ ಮಾಡಿ ಅದನ್ನು ನಾವು ಹೈದರಾಬಾದ್ ಕರ್ನಾಟಕ ಮಾಡಿಕೊಂಡು ಹೈದರಾಬಾದ್ ಸೇರಿಸ್ಕೊಂಡ್ರು. ಇವತ್ತು ಹೈದರಾಬಾದ್ ನಿಜಾಮ್ ಮಾಡಿದಂಥ ಅನೇಕ ಬ್ರಿಡ್ಜ್ಗಳು, ಅನೇಕ ಶಾಲೆಗಳು, ಇವತ್ತು ಅನೇಕ ಬಾವಿಗಳು ಕೂಡ ಈಗಲೂ ಕೂಡ ಗಟ್ಟಿಯಾಗಿದ್ದಾವೆ. ನೀರಾವರಿ ಅಭಿವೃದ್ಧಿ ಕೇಳ್ತಾ ಇದ್ದೀವಿ. ಎಂತ ಅವಮಾನ ಈಗಿರ್ತಕ್ಕಂಥ ನಮ್ಮ ಜನಪ್ರತಿನಿಧಿಗಳು ಭ್ರಷ್ಟರು ಬಹಳ ಹೆಚ್ಚಿನ ಪ್ರಮಾಣದ ಹೈದರಾಬಾದ್ ಕರ್ನಾಟಕದಲ್ಲಿ. ಅಲ್ಲ, ಅವಾಗ ಪಂಚಾಯತ್ ಮಟ್ಟದಲ್ಲಿ ನಿಜಾಮರ ಕಾಲದಲ್ಲಿ ಅವರ ತಲೆಮಾರಿನ ನಾಯಕರುಗಳು ಅದೇ ಥರ ಇದ್ರು, ಆದರ್ಶವಾದಿಗಳಿದ್ರು, ಸ್ವಾತಂತ್ರ್ಯ ಹೋರಾಟಗಾರರಿದ್ರು. ಈ ನಿಜಾಮ್ ಶಾಹಿಯ ರಜಾಕಾರ್ ವಿರುದ್ಧ ಹೋರಾಡಿದಂಥ ಆದರ್ಶವಾದಿಗಳೆಲ್ಲ ಇದ್ರು ನಿಜ. ಬರ್ತಾ ಬರ್ತಾ ಗುಣಮಟ್ಟದ ಕುಸಿತ ಎಲ್ಲದರಲ್ಲೂ ಕೂಡ. ಸಾರ್ವಜನಿಕ ಕಾಮಗಾರಿಗಳು, ಆಮೇಲೆ ಅಲ್ಲಿ ಸಾರಿಗೆ ವ್ಯವಸ್ಥೆ, ಶಿಕ್ಷಣ ವ್ಯವಸ್ಥೆ, ಆರೋಗ್ಯ ಸೇವೆ ವ್ಯವಸ್ಥೆ ಎಲ್ಲದರಲ್ಲೂ ಗುಣಮಟ್ಟ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಅಲ್ಲಿ ಶ್ರೀಮಂತರೆಲ್ಲ ಏನು ಮಾಡ್ತಾರೆ, ತಮ್ಮ ಮಕ್ಕಳನ್ನ ಧಾರವಾಡ ಹುಬ್ಳಿಗೆ ಕಳಿಸ್ಬಿಡೋದು ಓದಲಿಕ್ಕೆ, ಗುಲ್ಬರ್ಗಕ್ಕೆ ಅಥವಾ ಬೆಂಗಳೂರಿಗೆ ಕಳಿಸ್ಬಿಡೋದು. ಬಾಂಬೆ ಸ್ಥಳ ಗಂಗಾವತಿ ಮತ್ತು ಸಿನ್ನೂರು ಇಡೀ ರಾಜ್ಯದಲ್ಲೇ ಹೈಯೆಸ್ಟ್ ನಂಬರ್ ಆಫ್ ರೈಸ್ ಮಿಲ್ಸು, ಶುಗರ್ ಫ್ಯಾಕ್ಟ್ರಿಗಳು, ಪೆಸ್ಟಿಸೈಡ್ ಶಾಪ್ಸು, ಫರ್ಟಿಲೈಸರ್ ಶಾಪ್ಸು ಎಲ್ಲ ಇದೆ. ಒಂದೇ ಒಂದು ಗುಣಮಟ್ಟದ ಶಾಲೆ ಕಾಲೇಜ್ ಇಲ್ಲ. ಶ್ರೀಮಂತರೆಲ್ಲ ತಮ್ಮ ಮಕ್ಕಳು ಬೇರೆ ಕಡೆ ರವಾನಿಸ್ಬಿಡ್ತಾರೆ, ಬಡವರೆಲ್ಲ ಹಂಗೆ ಸಾಕು. ಅಲ್ಲ, ಅದನ್ನೇ ನಾನು ಚರ್ಚೆ ಮಾಡ್ತಾ ಇರೋದು ಈ ಬಡವರ ಬಗ್ಗೆ. ಹೈದರಾಬಾದ್ ಕರ್ನಾಟಕದ ಬಡವರು ಇದ್ದಾರೆ, ಎಲ್ಲಾ ಜಾತಿಯ ಬಡವರು ಇದ್ರ ವಂಚಿತರಾಗಬಹುದು. ರಾಘವೇಂದ್ರ ಕುಷ್ಟಗಿ ಅವ್ರನ್ನ ನಾನು ತುಂಬ ಅಭಿನಂದಿಸ್ತೇನೆ. ಇಡೀ ಹೋರಾಟಕ್ಕೆ ಅವರೊಂದು ಸೈದ್ಧಾಂತಿಕ ಆಯಾಮ, ಒಂದು ತಾತ್ವಿಕ ಚೌಕಟ್ಟನ್ನು ಹಾಕ್ಕೊಟ್ರು. ಒಂದು ವಿಷನ್ ಸ್ಟೇಟ್ಮೆಂಟ್ ಬರಬೇಕು ಅಂತ ಒಂದು ಹೊಸ ನುಡಿಕಟ್ಟನ್ನು ತರ್ತಾ ಇದ್ದಾರೆ. ಆಮೇಲೆ ಇಲ್ಲಿ ನಾನು ರಾಯರೆಡ್ಡಿ ಅವ್ರನ್ನ ಅಭಿನಂದಿಸ್ತೇನೆ. ಯಾಕಂದರೆ ಇವೆಲ್ಲ ತಿದ್ದುಪಡಿ ಬರೋಕ್ಕಿಂತ ಮುಂಚೆನೆ ಯಲಬುರ್ಗವನ್ನು ಇಡೀ ರಾಜ್ಯದಲ್ಲಿ ಒಂದು ಮಾದರಿ ಕ್ಷೇತ್ರವಾಗಿ ಅಭಿವೃದ್ಧಿಪಡಿಸಿದರು. ಎಲ್ಲ ಅಭಿವೃದ್ಧಿ ಸೂಚಕಗಳಲ್ಲಿ ಯಲಬುರ್ಗ ಇಸ್ ನಂಬರ್ 1, ನಾಟ್ ಓನ್ಲಿ ಇನ್ ಕರ್ನಾಟಕ. ಅದೇ ಉಳಿದವ್ರು ಯಾಕೆ ಮಾಡಲಿಲ್ಲ ಅಂತ, 39 ಕಾನ್ಸ್ಟಿಟ್ಯೂನ್ಸಿ ಯಾಕೆ ಮಾಡಲಿಲ್ಲ? ಕೇಂದ್ರದಲ್ಲಿ ಮಂತ್ರಿಗಳಾದ್ರು, ಸಿಎಂ ಆದ್ರು, ಅನೇಕ ಜವಾಬ್ದಾರಿ ಖಾತೆ ನಿರ್ವಹಿಸಿದ್ದಾರೆ. ನೋಡಿ, ವೀರೇಂದ್ರ ಪಾಟೀಲ್ರು, ಮಲ್ಲಿಕಾರ್ಜುನ್ ಖರ್ಗೆ, ಧರ್ಮಸಿಂಗ್ ಅವ್ರಿಗಿಂತ ವರ್ಚಸ್ವಿ ನಾಯಕರು ಯಾರೂ ಇರಲಿಲ್ಲ. ಇವತ್ತು ಸಂವಿಧಾನ ತಿದ್ದುಪಡಿ ಮಸೂದೆ ಪಾಸಾದ ದಿವಸ ಧರ್ಮಸಿಂಗ್ ಅವರು ಬಹಳ ಸೊಗಸಾಗಿ ಕಾವ್ಯಮಯವಾದ ಭಾಷಣವನ್ನು ಮಾಡಿದ್ರಲ್ಲಿ. ಖರ್ಗೆ ಅವರು ಕೂಡ ಅಷ್ಟೇ ಈ ಕೊನೆ ಹಂತದಲ್ಲಿ ತಮ್ಮ ಇಚ್ಛಾಶಕ್ತಿಯನ್ನು ಪ್ರದರ್ಶಿಸಿಬಿಟ್ಟು ಎಲ್ಲ ಮಾಡಿದರು. ಆದರೆ ಅವ್ರಿಗೊಂದು ಒಂದು ಪಶ್ಚಾತ್ತಾಪದ ಭಾವನೆ ಇರಬೇಕು. ಯಾಕೆ 40 ವರ್ಷಗಳ ನಂತರ ಮತ್ತು ನಮ್ಗೆ ಯಾದಗಿರಿ ಸ್ಟೇಷನ್ ಬರೀ ಗುಳೆ ಹೋಗೋ ಜನನೇ ಕಾಣಿಸ್ತಾರಲ್ಲ, ಬರಿಗಾಲಲ್ಲಿ ನಡ್ಕೊಂಡು ಬರ್ತಾರೆ, ಮನೆ ಮಠ ಎಲ್ಲ ಬಿಟ್ಬಿಟ್ಟು. ಆ ಪರಿಸ್ಥಿತಿಗೆ ನಾವು ಯಾಕೆ ಬದಲಾಯಿಸೋ ಪ್ರಯತ್ನ ಮಾಡಲಿಲ್ಲ ಅಂತ ಇವತ್ತಿಗಾದರೂ ಕೂಡ. ಆದರೆ ಇವತ್ತು ಮಾಡಿರೋದು ಪ್ರಾಯಶ್ಚಿತ್ತ ಮಾಡ್ಕೊಂಡಿದ್ದಾರೆ. ಈಗಲಾದ್ರೂ ಸಂವಿಧಾನ ತಿದ್ದುಪಡಿ ತಂದು ತಮ್ಮ ಜನಕ್ಕೆ ತಮ್ಮನ್ನು ಇಷ್ಟು ವರ್ಷ ಗೆಲ್ಲಿಸ್ತಾ ಬಂದರು. ನಾನು ನಿಮ್ಮನ್ನು ಕೇಳ್ತೀನಿ, ಕಾಂಪ್ರೆಸಿವ್ ಡೆವಲಪ್ಮೆಂಟ್ ಪ್ಲಾನ್ ಅಂತ ಹೇಳ್ತಾರೆ. ನಿಮ್ಮದೇ ಕಾನ್ಸ್ಟಿಟ್ಯೂಷನ್ ಮಾದರಿಯಾಗಿ ಇಟ್ಕೊಳ್ಳೋಣ, ಇದನ್ನ ಬೇರೆ ಕ್ಷೇತ್ರದಲ್ಲಿ ಯಾಕೆ ಮಾಡೋಕ್ಕಾಗಿಲ್ಲ? ನಾನು ಪಾರ್ಟಿ ಮಾತಾಡ್ತಾ ಇಲ್ಲ. ಅಲ್ಲ, ಅದು ಈಗ ನೀವು ಮತ್ತೆ ಸ್ಪೆಷಲ್ ಸ್ಟೇಟಸ್ ಅದು ಬೇಕು ಅಂದ ಮೇಲೆ ಮಾಡೋದಾ? ನೋಡಿ, ಅದಕ್ಕೆ ನಾನು ಹೇಳಿದ್ದು ಕಾಂಪ್ರಿಹೆನ್ಸಿವ್ ಡೆವಲಪ್ಮೆಂಟ್ ಪ್ಲ್ಯಾನ್ ಯಾಕೆ ಬೇಕಂದರೆ, ಇವತ್ತು ಒಬ್ಬ ಜನಪ್ರತಿನಿಧಿ ಇರ್ಬೋದು, ಅಥವಾ ಮಂತ್ರಿಗಳಿರ್ಬೋದು, ಸರ್ಕಾರ ಇರ್ಬೋದು, ಅಥವಾ ಜಿಲ್ಲಾ ಮಟ್ಟದ ಅಧಿಕಾರಿಗಳೇ ಇರ್ಬೋದು, ನೀವು ಮುಂದಿನ 10 ಅಥವಾ 20 ವರ್ಷಗಳ ಒಂದು ಆ ಪ್ರದೇಶಕ್ಕೆ ಏನು ಬೇಕು ಅಂತ ಹೇಳಿ ಒಂದು ಯೋಜನೆಯನ್ನು ನೀವು ತಲೆಯಲ್ಲಿ ತಯಾರಿಸಿಟ್ಕೊಳ್ಳದೆ ಅದನ್ನು ಒಂದು ಬುಕ್ಲೆಟ್ ಮಾಡಿ ಇಡದೆ ಇದ್ದಿದ್ರೆ ಇಂಪ್ಲಿಮೆಂಟ್ ಹೆಂಗೆ ಮಾಡ್ತೀರಿ ನೀವು? ಈಗ ಒಬ್ಬ MLA ಬರ್ತಾನೆ ಹೋಗ್ತಾನೆ, ಒಬ್ಬ ಮಂತ್ರಿ ಬರ್ತಾನೆ ಹೋಗ್ತಾನೆ, ಆದರೆ ಡಾಕ್ಯುಮೆಂಟ್ಸ್ ಪರ್ಮನೆಂಟ್ ಇರುತ್ತಲ್ಲ. ಅದಕ್ಕಾಗಿ ನಾವು ಮುಂದಿನ ಒಂದು 2 ದಶಕನೋ 1 ದಶಕ ಏನೇನು ಆಗಬೇಕು ಅನ್ನೋದನ್ನು ಒಂದು ಡಾಕ್ಯುಮೆಂಟ್ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ, ಅಂದರೆ ಅನುಷ್ಠಾನಗೊಳಿಸಲಿಕ್ಕೆ ಒಂದು ಬದ್ಧತೆಯನ್ನು ತೋರಿಸಿದರೆ ಆಗ್ತದೆ. ಅದು ಆಗದೆ ಇರೋದ್ರಿಂದ ಯಾರು ಮಾಡಲಿಕ್ಕೆ ಕಷ್ಟ ಆಗಿದೆ. ನಾನು ಕುಷ್ಟಗಿ ನಿಮ್ಮನ್ನು ಕೇಳ್ತೇನೆ, ಈ ರೀತಿ ಹೋರಾಟ ಮಾಡಬೇಕಂತ ಪರಿಸ್ಥಿತಿ ಬಂದಿದ್ದೆ, ನಿಜಕ್ಕೂ ಒಂದು ರೀತಿಯ ಎಲ್ಲೊಂದು ಕಡೆ ನೋವಾಗುತ್ತೆ. ಆದರೆ ಒಂದು ಹೈದರಾಬಾದ್ ಕರ್ನಾಟಕದ ಜನಪ್ರತಿನಿಧಿಗಳು ಪೈರುವಿ ಮಾಡ್ತಾರೆ, ಅವರಿಗೆ ಆ ದುಡ್ಡು ಎಷ್ಟು ಸಿಗುತ್ತೆ, ಆ ಸ್ಕೀಮಲ್ಲಿ ಎಷ್ಟು ದುಡ್ಡು ಸಿಗುತ್ತೆ, ನಿಜಕ್ಕೂ ಕೂಡ ಆ ಭಾಗದ ಜನರ ಅಭಿವೃದ್ಧಿ ಮಾಡುವ ಮನಸ್ಸಿದೆಯಾ? ನಾವು ಸ್ಟೇಟಸ್ ಕೇಳ್ತೀವಿ. ಈಗ ವಿಧಾನಸಭೆದಲ್ಲೂ ಕೂಡ ಇವತ್ತು ಸ್ಟೇಟಸ್ ಸಿಕ್ಕಿದೆ, ತೆಲಂಗಾಣದಲ್ಲೂ ಕೂಡ 371D ಸಿಕ್ತು, ಈಗಲೂ ಕೂಡ ಅಲ್ಲಿ ಪ್ರತ್ಯೇಕ ರಾಜ್ಯದ ಕೂಗಿದೆ. ಸೊ ಇದು ಬಂದ ಮೇಲೂ ಕೂಡ ಅಲ್ಲಿ ಭ್ರಷ್ಟಾಚಾರ ನಿಲ್ಲುತ್ತೆ ಅಂತ ಏನು ಗ್ಯಾರಂಟಿ? ಅಭಿವೃದ್ಧಿ ಅನುಷ್ಠಾನಕ್ಕೆ ಬರುತ್ತೆ ಅಂತ ಏನು ಗ್ಯಾರಂಟಿ? ತಾವು ಹೇಳ್ತಾ ಇದ್ರಿ ಶಾಶ್ವತ ಅನುಷ್ಠಾನ ಸಮಿತಿಗಳಾಗಬೇಕು, ಕಾಂಪ್ರೆಸಿವ್ ಡೆವಲಪ್ಮೆಂಟ್ ಪ್ಲಾನ್ ಆಗಬೇಕು ಅನ್ನೋದು. ಅದೇ ಜನಪ್ರತಿನಿಧಿಗಳಿದ್ದಾರೆ, ಅದೇ ಅಧಿಕಾರಿಗಳಿದ್ದಾರೆ, ಅದೇ ನಮ್ಮ ಜನ ಇವತ್ತು ಕೂಡ ಕೇಳದೇ ಇರ್ತಕ್ಕಂಥ ಜನ ಇವತ್ತಿಗೂ ಇದ್ದಾರೆ. ಏನಾಗುತ್ತೆ ಇದರಿಂದ? ಇಲ್ಲ, ನನಗೆ ಒಂದು ಸ್ಪಷ್ಟ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಂತೆ ನಾನು ನಮ್ಮ ರಾಜ್ಯ ಸರ್ಕಾರಕ್ಕೆ. ಈ ಮಂಡಳಿ ರಚನೆ ಮಾಡಿದ ಮೇಲೆ ಹೈದರಾಬಾದ್ ಕರ್ನಾಟಕದ ಒಬ್ಬ ಮಂತ್ರಿ ಆ ಮಂಡಳಿಯ ಅಧ್ಯಕ್ಷರಾಗಿರ್ತಾರೆ, ಅಕಾರ್ಡಿಂಗ್ ಟು SK ಪಾಟೀಲ್ ರೆಕಮೆಂಡೇಶನ್. ಇಲ್ಲ, ಮಂತ್ರಿ ಅಲ್ಲ, ಇಲ್ಲಿ ನಾನು ಸಿದ್ದರಾಮಯ್ಯ ಮಂತ್ರಿ, ಒಬ್ಬ ಮಂತ್ರಿನೇ ಅಧ್ಯಕ್ಷರು. ಇಲ್ಲ, ಹಾಗೇನಿಲ್ಲ ಅಂದೆ ಸರ್, ಕಾನೂನಲ್ಲಿ ಹಾಗೇನು ಮಾಡಿಲ್ಲ ಅಂತ ಹೇಳಿ. ಇಲ್ಲ ಕ್ಯಾಬಿನೆಟ್ ಇಲ್ಲ, ಒಬ್ಬ ಮಂತ್ರಿಯ ಇಲ್ಲ, ನಾನು ಆ ವರದಿ ನೋಡೇ ಹೇಳ್ತಾ ಇದ್ದೀನಿ, ನನ್ನ ಪಕ್ಕ ಇದೆ ನನಗೆ. ನಾವು ಸಿದ್ದರಾಮಯ್ಯ ಅವರಿಗೆ ಒಂದು ವಿನಂತಿ ಮಾಡ್ತೀನಿ. ರಾಯರೆಡ್ಡಿ ಅವರು ತಮ್ಮ ಕ್ಷೇತ್ರದಲ್ಲಿ
ಸರ್, ರಾಯರೆಡ್ಡಿ ಅವರು ಯಲಬುರ್ಗಾ ಕ್ಷೇತ್ರನ ಒಂದು ಮಾದರಿ ಕ್ಷೇತ್ರವಾಗಿ ಮಾಡಲಿಕ್ಕೆ ಬಹಳ ಪ್ರಯತ್ನ ಮಾಡ್ಯಾರ. ನನ್ನ ಆತ್ಮೀಯ ಸ್ನೇಹಿತರವರು, ಅವರಿಗೆ ಅಭಿನಂದನೆಗಳು. ನಾ ಕೇಳ್ತೀನಿ, ಈ ತರ ಕಮಿಟ್ಮೆಂಟ್ ಇರ್ತಕ್ಕಂಥ ರಾಯರೆಡ್ಡಿ ಅವ್ರನ್ನ ಮಂತ್ರಿ ಮಂಡಲದಾಗ ತಗೊಂಡು ಈ ಉಸ್ತುವಾರಿ ಈ ಏನು ಮಂಡಳಿಯ ಅಧ್ಯಕ್ಷ ಸ್ಥಾನ ಏನಾರ ಕೊಟ್ರೆ ಬಹಳ ಒಳ್ಳೇದಾಗ್ತದೆ ಅಂತೇಳಿ ಸಿದ್ದರಾಮಯ್ಯ ಅವರಲ್ಲಿ ವಿನಂತಿ ಮಾಡ್ತೀನಿ. ನಂಬರ್ 1. ನಂಬರ್ 2, ಬಹಳ ಮುಖ್ಯವಾಗಿ ನಾನೇನ್ ಕೇಳ್ತೀನಿ ಅಂತಂದ್ರೆ, ಯಾರಿಗೂ ಬ್ಯಾಡ್ ಆಗಿರ್ತಕ್ಕಂಥ, ಎಲ್ಲ ಕಡೆಗೂ ಗಬ್ಬೆದ್ದು ಹೋಗಿರ್ತಕ್ಕಂಥ ಭ್ರಷ್ಟ ಅಧಿಕಾರಿಗಳಂತಂದು ನಮ್ಮ ಹೈದರಾಬಾದ್ ಕರ್ನಾಟಕ ತುಂಬುತ್ತಾರೆ, ರಾಯಚೂರು ಒಳಗೆ ತುಂಬ್ತಾರೆ. ಅಲ್ಲ, ಅವ್ರು ಸಹಿಸ್ಕೊಳ್ತಾರೆ, ಅಲ್ಲಿ ಜಾಸ್ತಿ ರಾಜ್ಯ ಸರ್ಕಾರವೇ ಅಲ್ಲ, ತನ್ನ ವರದಿಯಲ್ಲಿ punishment ಹೇಳಿದೆ. transfer. ಏನಾದ್ರು ಟ್ರಾನ್ಸ್ಫರ್ ಅಂತ ಹೇಳ್ತಾರೆ. ಇಲ್ಲ ನಾನು ಏನಂದ್ರೆ, ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿ ಆದಾಗ ಹ್ಯೂಮನ್ ಡೆವಲಪ್ಮೆಂಟ್ ಇನ್ ಕರ್ನಾಟಕ ಅಂತ ಹೇಳಿ ಒಂದು ಹೊತ್ತಿಗೆಯನ್ನು ಮಾಡಿದ್ರು. ಅದರೊಳಗೆ ರಾಯಚೂರು ಜಿಲ್ಲೆಯ ಒಂದು ಮಾತು ಬರ್ತದೆ, ಕೊಡಗು ಮತ್ತು ಚಿಕ್ಕಮಗಳೂರು ಆನ್ ಪಾರ್ ವಿತ್ ಚೈನಾ, ಬಟ್ ರಾಯಚೂರು ಡಿಸ್ಟಿಕ್ ಈಸ್ ವರ್ಸ್ಟ್ ಅಮಂಗ್ ದಿ ವರ್ಲ್ಡ್ ಅಂತ ಹೇಳಿ ಇದನ್ನ ಬದಲಾವಣೆ ಮಾಡತಕ್ಕಂಥ ಕಮಿಟ್ಮೆಂಟ್ ಇವತ್ತು ನಮ್ಮ ಜನಪ್ರತಿನಿಧಿ ತಿಳಿಸಲಿಲ್ಲ. ಇಲ್ಲೇ ಸಮರ್ಥ ಅಧಿಕಾರಿಗಳು ತುಂಬಾ ಒಳ್ಳೆ ಅಧಿಕಾರಿಗಳಿದ್ದಾರೆ. ಅಂತ ಅಧಿಕಾರಿಗಳನ್ನು ಹಾಕಿ ಅನುಷ್ಠಾನಕ್ಕೆ ಇಲ್ಲಿ ಒಂದು ಪ್ರಾರಂಭವನ್ನು ಮಾಡಬೇಕು. ಒಳ್ಳೆ ಜನಪ್ರತಿನಿಧಿಯನ್ನ ಆ ಮಂಡಳಿಗೆ ಅಧ್ಯಕ್ಷರನ್ನ ಮಾಡಬೇಕು. ಜೊತೆಗೆ ನಮ್ಮಂತವ್ರ ಒತ್ತಡ ನಿರಂತರವಾಗಿರಬೇಕು. ನನ್ನ ದೃಷ್ಟಿಯೊಳಗೆ 371 ಕಲಮಿನ ಹೋರಾಟ ಈಗ ಮುಗಿದಿಲ್ಲ, 2ನೇ ಹಂತ ಪ್ರಾರಂಭ ಆಗಿದೆ. ನಾವು ಒಂದು ಕ್ಷಣ ಮೈ ಮರೆತರು ಕೂಡ ಬೋರ್ಡಿನ ಗತಿನೇ ಈಗೂ ಆಗ್ತದೆ, ಮತ್ತೆ ಅನ್ಯಾಯ ಆಗ್ತದೆ ನಮ್ಮ ಮಾತನ್ನು ಹೇಳಿ. ಖಂಡಿತ ಒಳ್ಳೆ ಮಾತನ್ನು ಹೇಳಿದ್ರೆ ರೇಷ್ಮೆ ಅವರೇ. ಕುಷ್ಟಗಿಯವರು ಒಳ್ಳೆ ಮಾತು ಹೇಳಿದ್ರು. ಈಗ ಬಂದಿದೆ, ಇದು ಬಂದ ತಕ್ಷಣ ಕೂಡೋದಲ್ಲ, ಈಗ ನಿಜವಾದ ಇಂಪ್ಲಿಮೆಂಟ್ ಆಗಬೇಕಾಗಿದೆ. ಈಗ ಅದನ್ನು ಒಂದು ಹಂತವಾಗಿ ಯಾವ ಕ್ಷೇತ್ರದಲ್ಲಿ ನಮಗೆ ಆಗಬೇಕಾಗಿದೆ, ಒಂದು ಮಾನವಾಭಿವೃದ್ಧಿ ಆ್ಯಂಗಲಲ್ಲಿ ಅಭಿವೃದ್ಧಿ ಆಗಬೇಕು ಹೊರತಾಗಿ ಒಂದು ಉದ್ಯೋಗ, ಒಂದು ಯಾವುದೋ ಅಡ್ಮಿಷನ್ ಅಷ್ಟೇ ಅಲ್ಲ. ಆಮೇಲೆ ಆ ಪಡ್ಕೊಳ್ಳೋಂಥವ್ರು ಒಂದು ವರ್ಗ ಇದೆ, ಅದನ್ನು ಎಜುಕೇಷನ್ನು ಎಂಪ್ಲಾಯ್ಮೆಂಟ್ ಪಡ್ಕೊಳ್ಳೋಂಥ ವರ್ಗ ಇದೆ. ಮತ್ತು ಸರ್ಕಾರಿ ನೌಕರಿಗಳನ್ನು ದಿನ ವರ್ಷಕ್ಕೆ 10,000 ಅಪಾಯಿಂಟ್ ಮಾಡ್ತಾರೆ, ಎಲ್ಲ ನಿಂತು ಹೋಗಿದೆ. ಎಲ್ಲ ಒಂದು 50-100 ಅದು ಕೂಡ ಈ ಪೈರವಿ ಮಾಡ್ಕೊಂಡು ಪಡ್ಕೊಳ್ಳೋಂಥದ್ರೆ ನಿಜಕ್ಕೂ ಕೂಡ ಆ ಭಾಗದಲ್ಲಿ ಬಡವರು, ಎಲ್ಲ ಜಾತಿ ಬಡವರು, ದಲಿತರು, ಹಿಂದುಳಿದವರು, ಮೈನಾರಿಟೀಸು, ಅವ್ರಿಗೆ ಇದರಿಂದ ಲಾಭ ಆಗುತ್ತಾ? ಅದು ಆಗಬೇಕಾದ್ರೆ ಈ ಎಂಪ್ಲಾಯ್ಮೆಂಟು ಮತ್ತು ಎಜುಕೇಷನ್ ಬಿಟ್ಟು ಅಭಿವೃದ್ಧಿ ಆಗಬೇಕು. ಖಂಡಿತವಾಗೂ ಅಲ್ಲಿ ಮನೋಧರ್ಮದ ಬದಲಾವಣೆ ಆಗಬೇಕಾಗಿದೆ. ನಾಗರಿಕರ ಮನೋಧರ್ಮ ಕೂಡ ಬದಲಾಗಬೇಕು. ಹಕ್ಕೊತ್ತಾಯ ಮಾಡೋಕೆ ಶುರು ಮಾಡಬೇಕು. ಆ ಕೀಳಿಮರೆಯಿಂದ ಇನ್ನು ಮುಂದೆ ಕೀಳಿರಿಮೆಯಿಂದ ಹೊರಗೆ ಬರ್ಬೇಕು. ನಮ್ಮ ಜನಸಾಮಾನ್ಯರು, ನಮ್ಮ ಭಾಗದ ಜನಸಾಮಾನ್ಯರು ಜನಪ್ರತಿಗಳ ಮೇಲೆ ಪೀಪಲ್ಸ್ ಪವರ್. ಬಟ್ ಏನು ನನಗೆ ಒಂದು ಅರ್ಥ ಆಗ್ತಾರ, ನೀನು ಗುಲ್ಬರ್ಗ ಟ್ರಾನ್ಸ್ಫರ್ ಮಾಡ್ತೀನಿ, ನಿನಗೆ ಬೀದರ್ ಟ್ರಾನ್ಸ್ಫರ್ ಮಾಡ್ತೀನಿ, ಯಾಕೆ ಅವಮಾನ ಅಂತ? ಅಲ್ಲ, ಅದು ಬಹಳ ತಪ್ಪು ಗ್ರಹಿಕೆ. ಈ ಹಳೆ ಮೈಸೂರಿನವ್ರಿಗೆಲ್ಲ ಹೈದರಾಬಾದ್ ಕರ್ನಾಟಕ ಪೋಸ್ಟ್ ಮಾಡೋದು ಪನಿಷ್ಮೆಂಟ್ ಟ್ರಾನ್ಸ್ಫರ್, ಅದು ಬ್ಲೆಸ್ಸಿಂಗು. ನಮ್ಮ ಭಾಗದಲ್ಲಿ ಒಬ್ಬ ಯೋಗ್ಯ ದಕ್ಷ ಅಧಿಕಾರಿ ಕೊಡುವಂಥ ಗೌರವ ಮರ್ಯಾದೆ ಯಾವ ಭಾಗದಲ್ಲಿ ಸಿಗಲ್ಲ. ಅದು ರಾಘವೇಂದ್ರ ಕುಷ್ಟಗಿಯವರು ಒಪ್ತಾರೆ. ನಮ್ಮ ಜನ ಅನೇಕ ಸಾರಿ ಆರಾಧನಾ ಭಾವದಿಂದ ನೋಡಿದ್ದಾರೆ ಒಳ್ಳೆ ಆಫೀಸರ್ಗಳನ್ನ. ಅದರಿಂದ ಹೈದರಾಬಾದ್ ಕರ್ನಾಟಕ ಪೋಸ್ಟ್ ಒಂದು ಬ್ಲೆಸ್ಸಿಂಗ್ ಅಂತ ಅನಿಸ್ಬೇಕು. ಅದ್ರ ಬಗ್ಗೆ ಇರೋ ತಪ್ಪು ಕಲ್ಪನೆ ನಿವಾರಿಸಬೇಕು. ಜೊತೆಗೆ ಬಂಡವಾಳ ಹೂಡಿಕೆ ನೋಡಿ, ಕರ್ನಾಟಕ 2ನೇ ಎಲೆಕ್ಟ್ರಾನಿಕ್ ಸಿಟಿ ಬಸವ ಕಲ್ಯಾಣದಲ್ಲಿ ಯಾಕೆ ಆಗಬಾರ್ದು? ನೋಡಿ, ಕಾಯಕ ಸಂಸ್ಕೃತಿಯ ಪರಂಪರೆ ಅರಳಿದ್ದೆ ಅಲ್ಲಿ, ಬರೀ ವಚನ ಹೇಳಿದ್ದಲ್ಲ, ಇವತ್ತು ಕಾರ್ಯಗತ ಆಗಬೇಕು. ಬೀದರ್ ಜಿಲ್ಲೆಯ ಹವಾಗುಣ ಉತ್ಕೃಷ್ಟವಾಗಿದೆ. 80 ವರ್ಷಗಳಿಂದ ಇಂಡಿಯನ್ ಏರ್ಫೋರ್ಸ್ ಏರ್ಪೋರ್ಟ್ ಅಲ್ಲಿ ಇದೆ. ಇತ್ತೀಚೆಗೆ ಒಂದು ಹೈ ಕನೆಕ್ಟಿವಿಟಿ ಹೈವೇಗಳಾಗಿದೆ. ಆಮೇಲೆ ಇಂಜಿನಿಯರಿಂಗ್ ಶಿಕ್ಷಣ ಸಂಸ್ಥೆಗಳಾಗಿದೆ. ಯಾಕೆ ಈ ಬಂಡವಾಳ ಹೂಡಿಕೆದಾರನ ಅಲ್ಲಿ ಬಂಡವಾಳ ಹೂಡಿಕೆ, ಆಗ್ರೋಟೆಕ್ ಪಾರ್ಕ್ ಅವೆಲ್ಲ ಅಲ್ಲ ಆಗಲಿ. ಈಗ ಹೈದರಾಬಾದ್ ಕರ್ನಾಟಕ 6 ಜಿಲ್ಲೆಗಳಲ್ಲಿ ಆ ರೀತಿ ಯಾವುದೇ ಉದ್ಯೋಗ ಕೈಗಾರಿಕೆಗಳು ಬರಬೇಕಲ್ಲ. ಅದಕ್ಕೇನೆ ಈ ಒಂದು ಏನು ಈಗ ಆ್ಯಕ್ಟ್ ಬಂದಿದೆ, ಈ ಆ್ಯಕ್ಟ್ನಲ್ಲಿ ಸ್ಪಷ್ಟವಾಗಿ ರಾಜ್ಯ ಸರ್ಕಾರ ಹೇಳಿಬಿಟ್ಟಿದೆ. ಏನು ಹೇಳಿದೆ ಅಂದರೆ, ಈ ಪ್ರದೇಶಗಳಲ್ಲಿ ಜಾರಿಗೊಳಿಸಬಹುದಾದ ವಿಶೇಷ ಕೈಗಾರಿಕಾ ಬಂಡವಾಳ ನೀಡಿ ಮತ್ತು ಮೂಲಭೂತ ಸೌಕರ್ಯಗಳ ನೀತಿಯನ್ನು ಸರ್ಕಾರವು ಶೀಘ್ರದಲ್ಲೇ ಪ್ರಕಟಿಸುವುದು. ಅಂದರೆ ಈಗ ರೇಷ್ಮೆ ಅವರು ಹೇಳಿದ ಹಾಗೆ ಇವತ್ತು ಕರ್ನಾಟಕ ಅಂದರೆ ಬೆಂಗಳೂರು ಅಷ್ಟೇ ಅಲ್ಲ, ಬೀದರ್, ಗುಲ್ಬರ್ಗ, ಕೊಪ್ಪಳದಲ್ಲಿ ಆ ಸ್ಥಳೀಯ ಅನುಗುಣವಾಗಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯತೆಗಳಿದೆ. ಅದು ಜನ ಅಲ್ಲಿ ಹೋಗ್ಬೇಕಲ್ಲ, ಬಂಡವಾಳ ಹೂಡಿಕೆದಾರರು. ಸ್ವಲ್ಪ ಕೇಳಿ, ಬಂಡವಾಳ ಹೂಡಿಕೆದಾರರು ಅಲ್ಲಿ ಹೋಗ್ಬೇಕಂದ್ರೆ ನಾವು ವಿಶೇಷ ನೀತಿಯನ್ನು ಪ್ರಕಟಣೆ ಮಾಡಿದ್ರೆ, ಸ್ಪೆಷಲ್ ಝೋನ್ ಹ್ಯಾಸ್ ಟು ಬಿ ಕ್ರಿಯೇಟೆಡ್. ಅದನ್ನು ಸ್ಪೆಷಲ್ ಝೋನ್ ಕ್ರಿಯೇಟ್ ಮಾಡಿ ಅವರಿಗೆ ಸ್ವಲ್ಪ ರಿಲೀಫ್ ಕೊಟ್ಟು ಇಂಥದ್ದು ಮಾಡಿ ಅಂತ ಹೇಳಿದರೆ ಅದಕ್ಕೊಂದು ಕೈಗಾರಿಕೆ ನೀತಿಯನ್ನು ಕೂಡ ಸರ್ಕಾರ ಪ್ರಕಟಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಪ್ರೆಷರ್ ಮಾಡಬೇಕಾಗುತ್ತೆ ಹೆಚ್ಚು. ಖಂಡಿತ. ಕುಷ್ಟಗಿಯವರು ಕೊನೆಯದಾಗಿ ಕೇಳ್ತೀನಿ, ಹೈದರಾಬಾದ್ ಕರ್ನಾಟಕ ಜನ ಭಿಕ್ಷುಕರಾಗಬಾರದು, ಕೈಯಿಂದ ಕೊಡುವಂತ ಜನ ಆಗಬೇಕು, ಕೊಡುಗೈ ದಾನಿಗಳಾಗಬೇಕಾದ್ರೆ ಇದನ್ನ ಒಂದು ತಾವು ಹೇಳೋ ಪ್ರಕಾರ ಕಾಲಮಿತಿ ಒಳಗಡೆ ಸಮಗ್ರವಾದಂಥ ಅಭಿವೃದ್ಧಿ ಪ್ಲಾನ್ಗಳನ್ನು ಆಗಬೇಕಾಗತ್ತೆ. ಹೌದು. ಈಗ ಪ್ರತಿ ಕ್ಷಣ ಈ ಹೋರಾಟ ಇನ್ನು ಜಾರಿಯಲ್ಲಿದೆ ಅಂತ ತಿಳ್ಕೋಬೇಕು. ಒಂದು ಕಾನೂನು ಬದಲಾವಣೆ ಆಗಿಬಿಟ್ರೆ ಸರ್ವಸ್ವ ಬದಲಾವಣೆ ಆಗುವುದಿಲ್ಲ. ಆ ಕಾರಣದಿಂದ ನಿರಂತರ ಜಾಗೃತಿಯ ಕೆಲಸ ಇಲ್ಲ ಆಗಬೇಕು. ಇನ್ನೊಂದು, ರಾಯರೆಡ್ಡಿ ಅವರು ಹೇಳಿದಂತೆ ಶರದ್ ಪವಾರ್ ಒಂದು ಮಾಡೆಲ್ ಮಾಡಿಕೊಟ್ಟಿದ್ದಾರೆ ಅಭಿವೃದ್ಧಿಗೆ.
ಏನಂತಂದ್ರೆ ವಿದರ್ಭ ಮತ್ತು ಮರಾಠವಾಡಕ್ಕೆ ಹೋಗ್ತಕ್ಕಂತ ಇಂಡಸ್ಟ್ರಿಗಳಿಗೆ ಏನೆಲ್ಲ ಸವಲತ್ತುಗಳನ್ನು ರಿಯಾಯಿತಿಗಳು. ಕೊಟ್ಟಿದ್ದಾರೆ. ಹಾಗೆ economic zone ನಮ್ಮ create ಮಾಡ್ಬೇಕು. ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ಬರ್ತಕ್ಕಂತ ದೊಡ್ಡ ದೊಡ್ಡ ರಿಯಾಯಿತಿಗಳನ್ನ ಎಸ್ ಬೆಂಗಳೂರು ಸ್ಪೆಷಲ್ ಬರ್ತದೆ, ಅದರ ಎಕನಾಮಿಕ್ ಸಮಸ್ಯೆ ಝೋನ್ ಆಗ್ತದೆ ಅನ್ನಂಗಿಲ್ಲ ನಾನು. ಅದಕ್ಕೆ ವಿಶೇಷ ಒತ್ತು ಕೊಟ್ಟು ಅಲ್ಲಿ ಮಾಡಿದವರಿಗೆ ಟ್ಯಾಕ್ಸ್ ಹಾಲಿಡೇಸ್ ಕೊಟ್ಟು ಇನ್ನೊಂದು ಮಾಡಿ ಅಲ್ಲೆಲ್ಲ ಶರದ್ ಪವಾರ್ ಮುಖ್ಯಮಂತ್ರಿ ಇದ್ದಾಗ ಒಂದು ಘೋಷಣೆನೇ ಮಾಡಿದ್ರು. ಆ ಥರ ಘೋಷಣೆಯನ್ನು ಸಿದ್ದರಾಮಯ್ಯ ಅವರು ಮಾಡಬೇಕು. ಇಲ್ಲಿ ಅಪಾರವಾದಂಥ ಅಗ್ರೋ ಇಂಡಸ್ಟ್ರಿಗೆ ಮತ್ತು ಮಿನರಲ್ ಒಳಗೊಂಡಂತೆ ಎಲ್ಲದಕ್ಕೂ ಅವಕಾಶ ಇದೆ. ಈ ನಿಟ್ಟಿನಲ್ಲಿ ಕೂಡ ಚರ್ಚೆ ಮಾಡಬೇಕು. ಕೊನೆಯದಾಗಿ ಹೇಳ್ತೀನಿ, ಭ್ರಷ್ಟಾಚಾರ ನಿಯಂತ್ರಣಕ್ಕೆ ಒಂದು ವಿಶೇಷವಾದ ಹೋರಾಟ ಇಲ್ಲಿ ಆಗಬೇಕಾಗಿದೆ. ನಮ್ಮ ಜನಪ್ರತಿನಿಧಿಗಳು, ಅಧಿಕಾರಿಗಳು ಈ ಆಕ್ಟಿವ್ ಕನೈಮೆನ್ಸ್ ಏನಿದೆ ಈ ಭ್ರಷ್ಟಾಚಾರದಲ್ಲಿ ಅದರ ತೊಡಗಲಿಕ್ಕೆ ಎಲ್ಲರೂ ಪ್ರಯತ್ನ ಮಾಡಬೇಕು. ರಾಯರೆಡ್ಡಿ ಅಂತವ್ರು ಕೂಡ ಬೆಂಗಳೂರು ಬಿಟ್ಟು ಹೈದರಾಬಾದ್ ಕರ್ನಾಟಕದಲ್ಲಿ ಹೆಚ್ಚು ವಾಸ್ತವ್ಯ ಹೂಡಬೇಕಂತ ನಾನು ವಿನಂತಿ ಮಾಡ್ಕೋತೀನಿ. ಎಸ್, ನಾನು ರೈಸ್ಮೇಲೆ ಕೊನೆಯದಾಗಿ ಕೇಳ್ತೀನಿ, ಈ ಭಾಗದಲ್ಲಿ ಈಗ ಬೆಂಗಳೂರಿಗೆ ಬರ್ತಕ್ಕಂಥ ಕೈಗಾರಿಕೆಯಲ್ಲಿ ಸಿಗುವಂಥ ರಿಯಾಯಿತಿಗಳಿದೆಯಲ್ಲ, ಇನ್ನೂ ಸ್ವಲ್ಪ ಹೆಚ್ಚಿಗೆ ಮಾಡಿ ಹೈದರಾಬಾದ್ ಕರ್ನಾಟಕ ಬರಲಿ. ಇವತ್ತು ಜವಳಿ ಇದೆ, ಇಂಜಿನಿಯರಿಂಗ್ ಇದೆ, ಇವತ್ತು ಸಿಮೆಂಟ್ ಇದೆ, ಇವತ್ತು ಪವರ್ ಇದೆ, ಇಷ್ಟೆಲ್ಲ ಇದ್ರು ಅಲ್ಲಿ ನಾನು ನೋಡಿದೆ ಅನೇಕ ಒಂದು 5-6 ಫ್ಯಾಕ್ಟ್ರಿಗಳು ಕೂಡ ಇಲ್ಲ. ನೋಡಿ, ಹೈದರಾಬಾದ್ ಕರ್ನಾಟಕದ ಶೈಕ್ಷಣಿಕ ಹಿಂದುಳಿದವರಿಗೆ ನಾನು ಕಣ್ಣಾರೆ ಕಂಡುಬಿಟ್ಟೆ. ಪಾಪ ವಿಪ್ರೋ ಪ್ರೇಮ್ಜಿ ಅವರು ಶಿಕ್ಷಣ ವಿಶ್ವವಿದ್ಯಾಲಯವನ್ನು ಮಾಡಿದರು. ಅದು ನನ್ನ ಕಣ್ಣು ತೆರೆಸ್ತು ಅಂತ ಹೇಳಿದರು. ಆ ಮನೋಧರ್ಮ ಇತರೆ ಕೈಗಾರಿಕೋದ್ಯಮಿಗಳಿಗೆ, ಬಂಡವಾಳ ಹೂಡಿಕೆದಾರರಿಗೆ ಆ ಮನೋಧರ್ಮ ಬರಲಿ. ನಮ್ಮ ಜನಕ್ಕೆ ಗುಣಮಟ್ಟದ ಶಿಕ್ಷಣ, ಗುಣಮಟ್ಟದ ಉದ್ಯೋಗ, ಗುಣಮಟ್ಟದ ವಸತಿ ಮತ್ತು ಗುಣಮಟ್ಟದ ಆರೋಗ್ಯ ಸೇವೆ, ಅವರಿಗೆಲ್ಲ ಆರ್ಥಿಕ ಸ್ವಾತಂತ್ರ್ಯ ಮತ್ತು ಹಣಕಾಸಿನ ಸ್ವಾವಲಂಬನೆ ಗುರಿಯಾಗಬೇಕು. ಗುಣಮಟ್ಟದ ರಾಜಕಾರಣ, ಗುಣಮಟ್ಟದ ರಾಜಕೀಯ ನಾಯಕತ್ವ ರೂಪಿಸೋದ್ರಲ್ಲಿ ಹೋರಾಟಗಾರ ರಾಘವೇಂದ್ರ ಕುಷ್ಟಗಿ ಅವರ ಪಾತ್ರ ಇದು. ಅವ್ರ ಹೋರಾಟದ ಅಂತ್ಯ ಅಲ್ಲ, ಹೋರಾಟದ ವಿಸ್ತರಣೆ. ಎಲ್ಲ ಖಂಡಿತವಾಗಿ ರವೀಂದ್ರ ರೇಷ್ಮೆ, ಬಸವರಾಜ ರಾಯರೆಡ್ಡಿ ಹಾಗೆ ರಾಘವೇಂದ್ರ ಕುಷ್ಟಗಿ ಅವರು ಇಷ್ಟೊಂದು ಮಹತ್ವದ ಚರ್ಚೆಯಲ್ಲಿ ಭಾಗಿಯಾಗಿದ್ದಾರೆ. ಯಾಕಂದರೆ ಇದು ಒಂದು ಅತ್ಯಂತ ಶಾಪಗ್ರಸ್ತ ಅನ್ನುವಂಥದ್ದು ನಾನು ಒಪ್ಪಲ್ಲ. ಆದರೆ ಅದರಿಂದ ವಿಮೋಚನೆ ಅಂತೂ ಆಗಲೇಬೇಕಾಗಿದೆ. ಹಿಂದುಳಿದ ಹಣೆಪಟ್ಟಿ ಅಂತೂ ತೆಗಿಲಿಕ್ಕೆ ಬಹುತೇಕ ಎಷ್ಟು ವರ್ಷಗಳ ಹೋರಾಟ ಆಗುತ್ತೋ ಗೊತ್ತಿಲ್ಲ. ಆದರೆ ಈ ಹೋರಾಟ ಆರಂಭ ಆಗಿದೆ ಅಂತ ಮಾತನ್ನು ಹೇಳಿದ್ದಾರೆ, ನಿಜಕ್ಕೂ ಒಪ್ಪುವಂಥದ್ದೇ. ಅದು ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಕೈ ಜೋಡಿಸಿದರೆ ಈ ಒಂದು ವಿಶೇಷ ಸ್ಥಾನಮಾನದ ಲಾಭ ಅಲ್ಲಿಯ ಕೈಲಾಗದ ಜನರಿಗೆ, ಯಾರು ಶೋಷಿತರೆ ಅವರಿಗೆ ಲಭ್ಯ ಆಗುತ್ತೆ. ಇದು ಇವತ್ತಿನ ನ್ಯೂಸ್ ಅವರ್ ನೇರ ದಿಟ್ಟ ನಿರಂತರ ಸುದ್ದಿ. ನೋಡ್ತಾ ಇರಿ ಸುವರ್ಣ ನ್ಯೂಸ್.